ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಮೆಗಾ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಹಾಗಾದರೆ ಧರ್ಮಸ್ಥಳದಲ್ಲಿ ಆದಂಥ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುಡಿಆರ್ನಲ್ಲಿ ಎಂಥ ಮಹಾಲೋಪ ಆಗಿದೆ. ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುಡಿಆರ್ನಲ್ಲಿ ಅತ್ಯಂತ ದೊಡ್ಡದಾದಂಥ ಮೋಸ ಆಗಿದೆಯಾ? ಹಾಗಾದರೆ ಧರ್ಮಸ್ಥಳದ ವೈಶಾಲಿ ಲಾಡ್ಜಲ್ಲಿ ಆದಂಥ ಮಹಾ ಎಡ್ವರ್ಟ್ನಲ್ಲಿ ಯುಡಿಆರ್ ಪ್ರಕರಣ ದಾಖಲು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಏನಾಗಿದೆ? ಧರ್ಮಸ್ಥಳ ಕೇಸ್ನಲ್ಲಿ ಆದಂಥ ಮಹಾ ಎಡ್ವರ್ಟ್ ಏನು? ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಧರ್ಮಸ್ಥಳ ಕೇಸ್ ಅಂದ ಕೂಡಲೇ ನಮ್ಮ ಕಣ್ಮುಂದೆ ಬರ್ತಾರೆ ಚೆನ್ನಯ್ಯ, ನಮ್ಮ ಕಣ್ಮುಂದೆ ಬರ್ತಾರೆ ಸುಜಾತ ಭಟ್. ಆದರೆ ಇದರ ಹಿಂದೆ ಇರುವಂಥ ಒಂದು ಪಂಗಡ ಇದೆಯಲ್ಲ, ಒಂದು ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣ, ಜಯಂತ್ ಟಿ, ಸಮೀರ್, ಮತ್ತೊಂದು ಪಂಗಡ ಈ ಕಡೆ ಧರ್ಮಸ್ಥಳದ ಪರವಾಗಿ ಮಾತನಾಡುವಂಥ ವಸಂತ್ ಗಿಳಿಯಾರ್ ಆಗಿರ್ಬೋದು, ಜೊತೆಗೆ ಕಿರಿಕೀರ್ತಿ ಆಗಿರ್ಬೋದು. ಇದೆಲ್ಲದರ ಹಿಂದೆ ಎಸ್ಐಟಿ ತಂಡ ತನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಆದರೆ ಈಗ ಸಿಕ್ಕಂಥ ಅತಿ ದೊಡ್ಡ ಮಾಹಿತಿ ಅಂದರೆ ಧರ್ಮಸ್ಥಳದಲ್ಲಿ ಆದಂಥ ಅಸಹಜ ಸಾವುಗಳ ಪ್ರಕರಣವನ್ನು ಪೊಲೀಸರು ಎಲ್ಲೋ ಒಂದು ಕಡೆ ಮಿಸ್ ಆಗಿ ಯುಡಿಆರ್ ಪ್ರಕರಣವನ್ನು ದಾಖಲಿಸುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಮೋಸ ಆಗಿದೆ ಎನ್ನುವಂಥ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಜೊತೆಗೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನು ಹಂಚಿಕೊಳ್ತಾ ಇರುವಂಥ, ಇಂಚಿಂಚು ಇನ್ವೆಸ್ಟಿಗೇಷನ್ ಟೀಮ್ ಜೊತೆ ಅಂತರಾಳದ ಜೊತೆ ಒಂದು ಇನ್ವೆಸ್ಟಿಗೇಷನ್ ಮಾಹಿತಿಯನ್ನು ಹಂಚಿಕೊಳ್ತಾ ಇರುವಂಥ ಬೆಂಗಳೂರು ಪೋಸ್ಟ್ ಕೂಡ ತನ್ನ ವರದಿಯಲ್ಲಿ ಇದೀಗ ಅತ್ಯಂತ ಮಹತ್ವದ ಟ್ವಿಸ್ಟನ್ನು ಕೂಡ ಕೊಟ್ಟಿದೆ. ಹಾಗಾದರೆ ಆ ಟ್ವಿಸ್ಟ್ ಏನು ಎನ್ನುವುದನ್ನು ನೋಡ್ತಾ ಹೋದರೆ ನೋಡಿ, 2018ರಲ್ಲಿ ಮೇ 7ರಂದು ಒಂದು ಪ್ರಕರಣ ದಾಖಲಾಗುತ್ತೆ. ಅಂದರೆ ಅವರು ಮೇ 6ಕ್ಕೆ ಬಂದಿರ್ತಾರೋ ಅಥವಾ 5ಕ್ಕೆ ಬಂದಿರ್ತಾರೋ ಗೊತ್ತಿಲ್ಲ, ಆದರೆ ಮೇ 7ಕ್ಕೆ ಒಂದು ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣದಲ್ಲಿ ಅಂದರೆ ಒಂದು ದಂಪತಿ, ಆ ದಂಪತಿ ಹೆಸರು ಮೃತ್ಯುಂಜಯ ಪಾಟೀಲ್ ಮತ್ತು ನೇತ್ರಾವತಿ ಎಂ ಪಾಟೀಲ್ ಎನ್ನುವಂಥ ಒಂದು ದಂಪತಿ ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ವೈಶಾಲಿ ವಸತಿ ಗೃಹದಲ್ಲಿ ಒಂದು ರೂಮನ್ನು ಪಡ್ಕೊಳ್ತಾರೆ. ಅವರೆಲ್ಲ ದಾಖಲಾತಿ ಕೂಡ ಆ ಲಾಡ್ಜ್ನವ್ರಿಗೆ ಕೊಟ್ಟಿರ್ತಾರೆ. ಅದಾದ ನಂತರ ಮಾರನೇ ದಿನ ಅಲ್ಲಿನ ವಸತಿ ಗೃಹದ ಒಂದು ಸಿಬ್ಬಂದಿಗಳು ರೂಮನ್ನು ನಾಕ್ ಮಾಡುವಾಗ ಅವರು ರೆಸ್ಪಾನ್ಸ್ ಮಾಡಿರಲ್ಲ. ಅದಾದ ನಂತರ ಪೊಲೀಸ್ ಕೇಸ್ ಆಗಿ ಆ ಬಾಗಿಲನ್ನು ಓಪನ್ ಮಾಡಿ ನೋಡಿದಾಗ ಅವರಿಬ್ಬರು ಕೂಡ ತಮ್ಮ ಜೀವನವನ್ನು ಕೊನೆ ಮಾಡ್ಕೊಂಡಿರ್ತಾರೆ, ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಅನ್ನುವಂಥ ಒಂದು ಪ್ರಕರಣ ಬಯಲಿಗೆ ಬರುತ್ತೆ. ಅದು ದೊಡ್ಡ ಸುದ್ದಿ ಕೂಡ ಆಗುತ್ತೆ. ಯಾಕಂದರೆ ಆ ಇಬ್ಬರು ಕೂಡ ಆಗಿನ ಅಂದರೆ ಕಾಂಗ್ರೆಸ್ ಮುಖಂಡರ ಸಂಬಂಧಿಕರು ಕೂಡ ಆಗಿರ್ತಾರೆ ಮತ್ತು ಕೆಲವೊಂದು ವ್ಯವಹಾರದ ನಿಟ್ಟಿನಲ್ಲಿ ಅವರಿಗೆ ಬೇಸರ ಆಗಿತ್ತು, ಹಾಗಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಎನ್ನುವಂಥ ವರದಿ ಕೂಡ ಬಿತ್ತರವಾಗುತ್ತೆ. ಆ ವರದಿ ಎಷ್ಟರ ಮಟ್ಟಿಗೆ ನ್ಯಾಷನಲ್ ಇಶ್ಯೂ ಆಗುತ್ತೆ, ನ್ಯಾಷನಲ್ ಸೆನ್ಸೇಷನ್ ಆಗುತ್ತೆ ಅಂದರೆ ಅತ್ಯಂತ ದೊಡ್ಡ ಪ್ರತಿಷ್ಠಿತ ಪತ್ರಿಕೆ ಟೈಮ್ಸ್ ಆಫ್ ಇಂಡಿಯಾ ಕೂಡ ತನ್ನ ವರದಿಯಲ್ಲಿ ಮೃತ್ಯುಂಜಯ ಪಾಟೀಲ್ ಮತ್ತು ನೇತ್ರಾವತಿ ಪಾಟೀಲ್ ಎನ್ನುವರು ಕೆಲವೊಂದು ಕಾರಣಗಳಿಗಾಗಿ ಮತ್ತು ಪಕ್ಷದ ಒಂದು ವೈಯಕ್ತಿಕ ಸಮಸ್ಯೆಯಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಎನ್ನುವಂಥ ಒಂದು ವರದಿ ಕೂಡ ಆಗುತ್ತೆ. ಅದು 2018 ಮೇ 7ಕ್ಕೆ ಅವರಿಬ್ಬರು ಕೂಡ ತಮ್ಮ ಜೀವನವನ್ನು ಕೊನೆಗೊಳಿಸಿಕೊಂಡಿರುತ್ತಾರೆ. ಆದರೆ ಈಗ ಮಾಹಿತಿಯ ಹಕ್ಕಿನಲ್ಲಿ ಸಿಕ್ಕ ಒಂದು ವರದಿಯ ಪ್ರಕಾರ, ಸಿಕ್ಕ ಒಂದು ವರದಿಯ ಪ್ರಕಾರ ಅಲ್ಲಿನ ಪೊಲೀಸರು ಒಂದು ಮಹಾ ಎಡ್ವರ್ಟನ್ನು ಕೂಡ ಮಾಡಿದ್ದಾರೆ. ನೋಡಿ, ಅವರು ಆತ್ಮಹತ್ಯೆ ಮಾಡ್ಕೊಂಡ ನಂತರ ಎಲ್ಲವೂ ಕೂಡ ಆಗುತ್ತೆ, ಡಾಕ್ಟರ್ ಚೆಕಪ್ ಆಗುತ್ತೆ ಅಥವಾ ಬೇರೆ ಬೇರೆ ಮೆಡಿಕಲ್ ಕಾರ್ಯ ಆಗುತ್ತೆ ಮತ್ತು ಆ ಇಬ್ಬರ ದೇಹವನ್ನು ಕೂಡ ಅವರ ಸಂಬಂಧಿಕರಿಗೆ ಹಸ್ತಾಂತರ ಮಾಡ್ತಾರೆ. ಅಲ್ಲಿಗೆ ಆ ಪ್ರಕರಣ ಮುಗ್ದು ಹೋಗುತ್ತೆ. ಆದರೆ ಮಾಹಿತಿ ಹಕ್ಕಿನಲ್ಲಿ ಸಿಕ್ಕಂಥ ಒಂದು ಸಾಕ್ಷ್ಯಗಳ ಪ್ರಕಾರ ಯುಡಿಆರ್ ಅಂದರೆ ಅಸಹಜ ಸಾವುಗಳ ಒಂದು ಪ್ರಕರಣದಲ್ಲಿ ಒಂದು ಯುಡಿಆರ್ ಕೂಡ ದಾಖಲಾಗಲೇಬೇಕಾಗುತ್ತೆ, ಆಗಿದೆ. ಆದರೆ ಕೇವಲ ಯುಡಿಆರ್ ದಾಖಲಾಗಿದ್ದು ಮೃತ್ಯುಂಜಯ ಪಾಟೀಲ್ 60 ವರ್ಷ, ಅವರು ನೇಣು ಹಾಕಿಕೊಂಡು ಧರ್ಮಸ್ಥಳದ ವಸತಿ ಗೃಹವಾದಂಥ ವೈಶಾಲಿ ವಸತಿ ಗೃಹದಲ್ಲಿ ನೇಣನ್ನು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಎನ್ನುವಂಥ ಯುಡಿಆರ್ ನಂಬರ್ 25/2018 ಎನ್ನುವಂಥ ಯುಡಿಆರ್ ನಂಬರ್ ಕೂಡ ದಾಖಲಾಗುತ್ತೆ. ಆದರೆ ಯುಡಿಆರ್ ದಾಖಲಾಗುವಾಗ ಅವರ ಹೆಂಡತಿ ಅಂದರೆ ನೇತ್ರಾವತಿ ಎಂ ಪಾಟೀಲ್ 55 ವರ್ಷ, ಅವರ ಪ್ರಕರಣ ಯುಡಿಆರ್ನಲ್ಲಿ ದಾಖಲೇ ಆಗೋದಿಲ್ಲ. ಯಾಕೆ ಹೀಗಾಯಿತು? ಇಲ್ಲಿ ಯಾರ ಷಡ್ಯಂತ್ರ ಇದೆ? ಇಲ್ಲಿ ಈ ಷಡ್ಯಂತ್ರಕ್ಕೆ ಕಾರಣ ಏನು? ಇದೀಗ ದೊಡ್ಡ ಗೊಂದಲವಾಗಿ ಪರಿಣಮಿಸ್ತದೆ ಮತ್ತು SIT ಕೂಡ ಇದರ ಹಿಂದೆ ತನಿಖೆ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂದರೆ SIT ಕೂಡ 2020 ವರ್ಷಗಳಿಂದ ಹಿಂದೆ ಅಂದರೆ 2005ರಿಂದ 2025 ತನಕ ಧರ್ಮಸ್ಥಳದ ಅಕ್ಕಪಕ್ಕ ವಸತಿ ಗೃಹ ಆಗಿರ್ಬೋದು ಮತ್ತು ಧರ್ಮಸ್ಥಳ ಗ್ರಾಮ ಪಂಚಾಯತಿಯಲ್ಲಿ ಆದಂಥ ಅಸಹಜ ಸಾವುಗಳ ಒಂದು ಪ್ರಕರಣವನ್ನು ಇದೀಗ SIT ತೆಗೆದುಕೊಂಡು ಬಂದು ಎಲ್ಲರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂಥ ನಿಟ್ಟಿನಲ್ಲಿ SIT ತಿಕ್ಕಂಥ ಮಹತ್ವದ ಸುಳಿವು ಅಥವಾ ಮಹತ್ವದ ಒಂದು ಷಡ್ಯಂತ್ರ, ಮಹತ್ವದ ಒಂದು ಗೊಂದಲ ಅದು ಯಾವುದಂದರೆ, ಇಬ್ಬರು ಕೂಡ ಒಂದೇ ದಿನ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ವೈಶಾಲಿ ಲಾಡ್ಜ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಮೃತ್ಯುಂಜಯ ಪಾಟೀಲ್ 60 ವರ್ಷ ಮತ್ತು ಅವರ ಹೆಂಡತಿಯಾದಂಥ
ನೇತ್ರಾವತಿ ಎಂ ಪಾಟೀಲ್ ಅವರಿಗೆ 55 ವರ್ಷ. ಇಬ್ಬರು ಕೂಡ ಮೇ 7, 2018ರಂದು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. ಆದರೆ ಕೇವಲ ಗಂಡನ ಹೆಸರು ಅಂದರೆ ಮೃತ್ಯುಂಜಯ ಪಾಟೀಲ್ ಅವರ ಒಂದು ಪ್ರಕರಣವನ್ನು UDR ನಂಬರ್ 25/2018 ಎನ್ನುವಂಥ ನಂಬರ್ನಲ್ಲಿ ದಾಖಲಾಗುತ್ತೆ. ಅಂದರೆ UDR ದಾಖಲಾಗುತ್ತೆ, ಅವರ ಸಾವು ಆಗಿದೆ ಎನ್ನುವಂಥ ಒಂದು ಪ್ರಕರಣ ದಾಖಲಾಗುತ್ತೆ. ಆದರೆ ಆ UDR ನಂಬರ್ನಲ್ಲಿ ಅವರ ಹೆಂಡತಿಯಾದಂಥ ನೇತ್ರಾವತಿ ಎಂ ಪಾಟೀಲ್ ಅವರ ಹೆಸರು ಬಿಟ್ಟು ಹೋಗುತ್ತೆ, ಅದನ್ನು ಸೇರಿಸ್ಕೊಳ್ಳೋದಿಲ್ಲ. ಆ ಪ್ರಕರಣ ಯಾಕಾಯಿತು, ಅವರ ಹೆಂಡತಿಯ ಹೆಸರನ್ನು ಆ ಪ್ರಕರಣದಲ್ಲಿ ಯಾಕೆ ಬಿಟ್ಟರು, ಅದು ಕೊಲೆಯೋ ಷಡ್ಯಂತ್ರವೋ ಎಲ್ಲವೂ ಕೂಡ ಈಗ ತನಿಖೆಯಿಂದ ತಿಳಿದು ಬರಬೇಕಾಗತ್ತೆ. ಯಾಕಂದರೆ UDR ಅನ್ಯಾಚುರಲ್ ಡೆತ್ ಅನ್ನುವಂಥ ರಿಪೋರ್ಟ್ ಬರೆಯುವಾಗ ಅವರಿಗೊಂದು ನಂಬರ್ ಕೊಡಬೇಕಾಗತ್ತೆ. ಅಂದರೆ UDR 25/2018 ಎನ್ನುವಂಥ ನಂಬರ್ ಕೊಟ್ಟಾಗ UDR ಪ್ರಕರಣ ದಾಖಲು ಮಾಡಿಕೊಂಡಾಗ ಅವರ ಹೆಂಡತಿ ನೇತ್ರಾವತಿ ಎಂ ಪಾಟೀಲರು ಕೂಡ ತೀರ್ಕೊಂಡಿರ್ತಾರೆ. ಮೆಡಿಕಲ್ ಚೆಕ್ ಆಗುತ್ತೆ, ಎಲ್ಲವೂ ಕೂಡ ಆತ್ಮಹತ್ಯೆ ಅನ್ನುವಂಥ ಪ್ರಕರಣ ಬಂದು ಎಲ್ಲವೂ ಕೂಡ ದೇಹವನ್ನು ಕೂಡ ಅವರ ಸಂಬಂಧಿಕರಿಗೆ, ಅಂದರೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನವರಾಗಿರ್ತಾರೆ, ಅವರಿಗೆ ಸಂಬಂಧಿಕರಿಗೆ ಕೊಟ್ಟು ಎಲ್ಲ ಪ್ರಕರಣ ಮುಗಿದಾದ ನಂತರ ಪೊಲೀಸರು ತಮ್ಮ ಎನ್ಕ್ವೈರಿಯಲ್ಲಿ ತಮ್ಮ ಒಂದು ದಾಖಲಾತಿಯಲ್ಲಿ UDR ಕೊಟ್ಟಾಗ ಕೇವಲ ಗಂಡನಾದಂಥ ಅಥವಾ ಯಜಮಾನನಾದಂಥ ಮೃತ್ಯುಂಜಯ ಪಾಟೀಲ್ 60 ವರ್ಷ ಅವರು ಧರ್ಮಸ್ಥಳದ ವಸತಿ ಗೃಹದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಎನ್ನುವಂಥ UDR ಬರೆದು ಆ UDRಗೆ ಒಂದು ನಂಬರ್ ಕೊಟ್ಟು 25/2018 ಎನ್ನುವಂಥ ನಂಬರ್ ಕೊಟ್ಟು ಆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಆದರೆ ಅಲ್ಲಿ ಮೃತಪಟ್ಟಂಥ ಅವನ ಹೆಂಡತಿಯ UDRನ ಯಾಕೆ ದಾಖಲಾಗಿಲ್ಲ, ಆ UDRನಲ್ಲಿ ಅಥವಾ ಆ ಪ್ರಕರಣದಲ್ಲಿ ಯಾಕೆ ಹೆಂಡತಿ ಹೆಸರನ್ನ ಬಿಟ್ಟರು, ಇದೀಗ SITಗೆ ದೊಡ್ಡ ತಲೆನೋವಾಗಿದೆ. ಮತ್ತು ಇದರ ಹಿಂದೆ ಏನೇನಾಗಿದೆ ಎಲ್ಲವೂ ಕೂಡ ಈಗ SIT ತಂಡ ತನ್ನ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಒಂದು ವೇಳೆ ಅಲ್ಲಿ ಆಗಿದ್ದಾದರೂ ಏನು, ಅಲ್ಲಿ ಯಾರ ಷಡ್ಯಂತ್ರ ಆಯಿತು, ಯಾಕೆ ಪೊಲೀಸರು ಅವರ ಹೆಂಡತಿ ಹೆಸರನ್ನು UDRನಲ್ಲಿ ಬಿಟ್ಟರು, ಅಥವಾ ಅಲ್ಲಿ ಏನಾದರೂ ಬೇರೆ ನಡೆದಿದೆಯಾ, ಅಥವಾ ಅಲ್ಲಿ ಆತ್ಮಹತ್ಯೆಯೋ ಅಥವಾ ಬೇರೆ ಕೊಲೆಯಾಗಿದೆಯಾ, ಅಥವಾ ಹೆಂಡತಿಯನ್ನು ಕೊಲೆ ಮಾಡಿ ತಾನು ನೇಣು ಹಾಕೊಂಡ್ರೆ, ಇವೆಲ್ಲವೂ ಕೂಡ ಇದೀಗ ತನಿಖೆಯಿಂದ ಬಯಲಿಗೆ ಬರಬೇಕಾಗತ್ತೆ. ಮತ್ತು ಇದರ ಹಿಂದೆ ಇದ್ದಂಥ ಒಂದು ಷಡ್ಯಂತ್ರ ಆಗಿರ್ಬೋದು ಮತ್ತು ಒತ್ತಡ ಆಗಿರ್ಬೋದು ಎಲ್ಲವೂ ಕೂಡ SIT ತಂಡ ತನ್ನ ತನಿಖೆಯಲ್ಲಿ ಪತ್ತೆ ಹಚ್ಚಲೇಬೇಕಾಗತ್ತೆ. ಯಾಕಂದರೆ ಧರ್ಮಸ್ಥಳ ಕೇಸ್ ಅಂದ ಕೂಡಲೇ ಬೆಂಗಳೂರು ಪೋಸ್ಟ್ ಕೇವಲ ಸುಖ ಸುಮ್ಮನೆ ಯಾವುದನ್ನೂ ಬರೆಯಲ್ಲ, ಯಾವುದನ್ನು ಹೇಳಲ್ಲ. ಆ ಬೆಂಗಳೂರು ಪೋಸ್ಟ್ನಲ್ಲಿ ಬಂದಂಥ ಎಲ್ಲ ವರದಿಗಳು ಆಲ್ಮೋಸ್ಟ್ ಸಕ್ಸಸ್ ಆಗಿದೆ. ಬೆಂಗಳೂರು ಪೋಸ್ಟ್ ತನ್ನ ವರದಿಯಲ್ಲಿ ಬಂಗ್ಲೆಗುಡ್ಗೆ SIT ಟೀಮ್ ಹೋಗಿತ್ತು, ಅಲ್ಲಿ 5-6 ಜನರ ಒಂದು ಮೃತದೇಹ ಸಿಕ್ಕಿತು ಎನ್ನುವಂಥ ಒಂದು ವರದಿಯನ್ನು ಬಂಗ್ಲೆಗುಡ್ಡಕ್ಕೆ ಹೋಗಿ 7 ಅಸ್ಥಿಪಂಜರವನ್ನು ಶೋಧನೆ ಮಾಡುವ ಮೊದಲೇ ಬೆಂಗಳೂರು ಪೋಸ್ಟ್ಗೆ ಎಲ್ಲವೂ ಕೂಡ ತಿಳಿದಿತ್ತು. ಯಾಕಂದರೆ ಬೆಂಗಳೂರು ಪೋಸ್ಟ್ ಅತ್ಯಂತ ಉನ್ನತವಾದಂಥ ತನಿಖೆಯ ಮಾಡುವ ಮುಖಾಂತರ ಮತ್ತು ಅತ್ಯಂತ ಒಂದು ಒಳ್ಳೆಯ ಲಿಂಕ್ ಇಟ್ಕೊಳ್ಳೋ ಮುಖಾಂತರ SIT ತಂಡದಲ್ಲಿ ಏನು ಡೆವಲಪ್ ಆಗುತ್ತೆ, SIT ಮುಂದೆ ಏನು ಮಾಡುತ್ತೆ, SIT ಈಗ ಏನು ಮಾಡಿದೆ, ಈಗ ಈ ಹಂತದಲ್ಲಿ ಏನು ಮಾಡಿತ್ತು ಮತ್ತು ಏನೆಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ನುವಂಥ ಇಂಚಿಂಚು ಮಾಹಿತಿಯನ್ನು ಬೆಂಗಳೂರು ಪೋಸ್ಟ್ ತನ್ನ ವರದಿಯಲ್ಲಿ ಬಿತ್ತರ ಮಾಡ್ತಾನೆ ಬಂದಿತ್ತು. ಇದರ ಹಿನ್ನೆಲೆಯಲ್ಲಿ ಕೇವಲ 2-3 ಗಂಟೆಗಳ ಹಿಂದೆ ಮತ್ತೊಂದು ಪೋಸ್ಟ್ ಕೂಡ ಬೆಂಗಳೂರು ಪೋಸ್ಟ್ ತನ್ನ ವರದಿಯಲ್ಲಿ ಬಿತ್ತರ ಮಾಡಿದೆ. ಅದೇನೆಂದರೆ 2018 ಮೇ 7ರಂದು ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದ ವಸತಿಗೃಹವಾದಂಥ ವೈಶಾಲಿ ವಸತಿಗೃಹದಲ್ಲಿ ತಂಗಿ ಅದಾದ ನಂತರ ಇಬ್ಬರು ಕೂಡ ತಮ್ಮ ಜೀವವನ್ನು ಕೊನೆಗೊಳಿಸಿಕೊಂಡಿರುತ್ತಾರೆ. ಆದರೆ ಕೇವಲ ಮೃತ್ಯುಂಜಯ ಪಾಟೀಲ್ ಅವರ ಸಾವನ್ನು ಮಾತ್ರ UDR ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅವರಿಗೆ ಒಂದು UDR ಪ್ರಕರಣದ ದಾಖಲಾಗಿ 25/2018 ಎನ್ನುವಂಥ ನಂಬರನ್ನು ಕೊಟ್ಟು ಅವರ ಹೆಸರನ್ನು ಮಾತ್ರ UDRನಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ. ಆದರೆ ಅವರ ಜೊತೆಗೆ ತಮ್ಮ ಜೀವನವನ್ನು ಕೂಡ ಕೊನೆಗೊಳಿಸಿಕೊಂಡಂಥ ಅವರ ಹೆಂಡತಿಯಾದಂಥ ನೇತ್ರಾವತಿ ಮೃತ್ಯುಂಜಯ ಪಾಟೀಲ್ ವಯಸ್ಸು 55 ಅವರ ಹೆಸರು ಕೂಡ ಬಿಟ್ಟು ಹೋಗಿದ್ದು ಯಾಕೆ ಎನ್ನುವ ಪ್ರಕರಣ ಇದೀಗ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಯಾಕಂದರೆ ಬೆಂಗಳೂರು ಪೋಸ್ಟ್ ತನ್ನ ವರದಿಯಲ್ಲಿ ಈಗ ಅದನ್ನು ಬಿತ್ತರ ಮಾಡಿದೆ. ಈಗ ಆ ಎಲ್ಲ ವಿಷಯಗಳು ಕೂಡ ಒಂದರ ಮೇಲೆ ಒಂದು ಅಥವಾ ದೊಡ್ಡ ಸುದ್ದಿಯಾಗಿ ಇನ್ನು ಮುಂದೆ SIT ತಂಡ ಈ ಪ್ರಕರಣವನ್ನು ಯಾವ ತರಹದಲ್ಲಿ ಭೇದಿಸುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಕೆಲವೊಬ್ಬರು ಹೇಳ್ತಾ ಇದ್ರು, ಇಲ್ಲ ನಮ್ಗೆ ಅರ್ಧ ಜಯ ಸಿಕ್ಕಿದೆ, ನಮ್ಮ ಷಡ್ಯಂತ್ರದ ವಿರುದ್ಧ ನಮಗೆ ಷಡ್ಯಂತ್ರ ಮಾಡ್ತಿದೆ ಅನ್ನುವಂಥ ಮಾತು ಕೂಡ ಹೇಳ್ತಾ ಇದ್ರು. ಆದರೆ SIT ತಂಡ ಯಾವುದೇ ಒಂದು ಕಾರಣಕ್ಕೂ ಕೂಡ ಯಾವುದೇ ವರದಿಯನ್ನು ಗೃಹ ಸಚಿವಾಲಯಕ್ಕಾಗಲಿ ಅಥವಾ ಕೋರ್ಟ್ಗಾಗಲಿ ನಾವು ಯಾವ ವರದಿಯನ್ನು ಕೊಟ್ಟಿಲ್ಲ, ಜೊತೆಗೆ ಇಂಟ್ರಿಮ್ ವರದಿಯನ್ನು ಕೂಡ ನಾವು ಯಾರಿಗೂ ಕೊಟ್ಟಿಲ್ಲ. ನಮ್ಮ ತನಿಖೆ ನಡೀತಾ ಇದೆ. ಒಂದು ಹಂತದಲ್ಲಿ ತನಿಖೆ ನಡೆದ ನಂತರ, ತನಿಖೆಯ ಹಂತ ಮುಕ್ತಾಯವಾದ ನಂತರವಷ್ಟೇ ನಾವು ಸರ್ಕಾರಕ್ಕೆ ಮತ್ತು ಕೋರ್ಟ್ಗೆ ಒಂದು ವರದಿಯನ್ನು ಕೊಡ್ತೇವೆ, ಅದು ಫೈನಲ್ ವರದಿ ಆಗುತ್ತೆ. ಹಾಗಾಗಿ ನಮಗೆ ತುಂಬ ತನಿಖೆಯ ಹಂತ ಇದೆ. 20 ವರ್ಷಗಳ UDR ಪ್ರಕರಣ ಆಗಿರ್ಬೋದು, ಈ ಹಿಂದೆ ಅದಕ್ಕೆ ಸಂಬಂಧಪಟ್ಟಂಥ ಸಂಬಂಧಿಕರ ಒಂದು ಎನ್ಕ್ವೈರಿ ಆಗಿರ್ಬೋದು, ಮತ್ತು ಸೌಜನ್ಯ ಕೇಸ್ ಆಗಿರ್ಬೋದು, ಭೀಮನ ಕೇಸ್ ಆಗಿರ್ಬೋದು, ಅಥವಾ ಸುಜಾತ ಭಟ್ ಅವರ ಕೇಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ನೋಟಿಸ್ ಕೊಟ್ಟು ತನಿಖೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಸೌಜನ್ಯ ಮಾವನಾದಂಥ ವಿಠಲ್ ಗೌಡರು ಕೂಡ ನೋಟಿಸ್ ಕೊಟ್ಟು ಎನ್ಕ್ವೈರಿ ಕರೆದಾಗಿದೆ. ನಿನ್ನೆ ಕೂಡ SIT ತಂಡ ಯೂಟ್ಯೂಬರ್ಗಳಿಗೆ ನೋಟಿಸ್ ಕೊಟ್ಟು ಎನ್ಕ್ವೈರಿ ಕರೆದಿತ್ತು. ಇಲ್ಲೇ ತನಕ ಯೂಟ್ಯೂಬರ್ಗಳನ್ನ ಬೆಳ್ತಂಗಡಿ ಪೊಲೀಸರು ಕರೆದಿದ್ರು. ಆದರೆ ಇದೀಗ SITಯ ಠಾಣಾ ಪೊಲೀಸರು ಅಂದರೆ SIT ತಂಡವೇ ಯೂಟ್ಯೂಬರ್ಗಳಿಗೆ ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡ್ತಿದೆ. ಅಂದರೆ ನೀವು ಯಾವ ಆಧಾರದ ಮೇಲೆ ನೀವು ವಿಡಿಯೋಗಳನ್ನು ಮಾಡಿದ್ರಿ, ನೀವು ಯಾವ ಆಧಾರದ ಮೇಲೆ
ಈ ಸುದ್ದಿಗಳನ್ನ ಬಿತ್ತರ ಮಾಡಿದ್ರೆ, ಯಾಕಂದ್ರೆ ಸುಜಾತಾ ಭಟ್ ಅವರು ತನಗೆ ಅನನ್ಯ ಭಟ್ ಎನ್ನುವಂಥ ಮಗಳಿದ್ಲು ಎನ್ನುವಂಥ ಸುಳ್ಳು ಹೇಳಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಅದರ ದಾಖಲಾತಿಯನ್ನು ಏನಾದರೂ ಪರಿಶೀಲನೆ ಮಾಡಿದ್ರಾ, ನೀವು ಅವಳ ಕಂಪ್ಲೇಂಟ್ ಏನಾದರೂ ಪರಿಶೀಲನೆ ಮಾಡಿದ್ರಾ, ಹಾಗಾದರೆ ಅವರ ಹೇಳಿಕೆಯೇ ಇಟ್ಕೊಂಡು ನೀವು ಯಾಕೆ ಈ ಸುದ್ದಿಯನ್ನು ಪ್ರಸಾರ ಮಾಡಿದ್ರಿ ಎನ್ನುವಂಥ ಒಂದು ಎನ್ಕ್ವೈರಿ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಮುಂದೆ ಎಸ್ಐಟಿ ತಂಡ ಯಾವೆಲ್ಲ ಪ್ರಕರಣವನ್ನು ದಾಖಲಿಸ್ಕೊಳ್ಳುತ್ತೆ, ಯಾವೆಲ್ಲ ಎನ್ಕ್ವೈರಿ ಮಾಡುತ್ತೆ ಅನ್ನೋದು ಕೂಡ ದಾಖಲು ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇಲ್ಲದೆ ಯಾರಾದರೂ ಸುದ್ದಿ ಪ್ರಸಾರ ಮಾಡಿದ್ರೆ ಆ ಸುದ್ದಿ ಪ್ರಸಾರ ಮಾಡಿದವರಿಗೂ ಕೂಡ ಅದೊಂದು ದೊಡ್ಡ ತಲೆನೋವಾಗುತ್ತೆ ಮತ್ತು ಅದರ ಮುಂದಿನ ಆಗು ಹೋಗುಗಳ ಬಗ್ಗೆ ತಲೆದಂಡು ಕೂಡ ಆಗುತ್ತೆ. ಹಾಗಾಗಿ ಈ ಧರ್ಮಸ್ಥಳ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ 2018ರಲ್ಲಿ ಆದಂಥ ಒಂದು ಪ್ರಕರಣ ಇದೆಯಲ್ಲ, ಮೃತ್ಯುಂಜಯ ಪಾಟೀಲ್ 60 ವರ್ಷ ಮತ್ತು ಅವರ ಪತ್ನಿಯಾದಂಥ ನೇತ್ರಾವತಿ ಪಾಟೀಲ್ 55 ವರ್ಷ, ಅವರಿಬ್ಬರು ಕೂಡ ಧರ್ಮಸ್ಥಳದ ವೈಶಾಲಿ ಲಾಡ್ಜ್ನಲ್ಲಿ ಅಥವಾ ವೈಶಾಲಿ ವಸತಿ ಗೃಹದಲ್ಲಿ ತಮ್ಮ ಜೀವನವನ್ನು ಕೊನೆಗೊಳಿಸಿಕೊಂಡಿರುತ್ತಾರೆ. ಆ ಪ್ರಕರಣದಲ್ಲಿ ಕೇವಲ ಗಂಡನಾದಂಥ ಅಥವಾ ಪತಿಯಾದಂಥ ಮೃತ್ಯುಂಜಯ ಪಾಟೀಲ್ ಅವರ ಒಂದು ಹೆಸರನ್ನು ಕೂಡ UDRನಲ್ಲಿ ದಾಖಲಾಗಿ ಅವರ ಹೆಂಡತಿ ಹೆಸರನ್ನು ಬಿಟ್ಟಿದ್ದೇಕೆ ಎನ್ನುವಂಥ ದೊಡ್ಡದಾದಂಥ ಕುತೂಹಲ ಮತ್ತು ದೊಡ್ಡದಾದಂಥ ಗೊಂದಲ ಇದೀಗ ಕಾಡ್ತಾ ಇದೆ. ಆ ಎಲ್ಲ ಉತ್ತರಕ್ಕೂ ಕೂಡ SIT ತಂಡ ತನ್ನ ತನಿಖೆಯಲ್ಲಿ ಉತ್ತರವನ್ನು ಕಂಡುಕೊಳ್ಳಲೇಬೇಕಾಗುತ್ತೆ ಮತ್ತು ಈ SITಯ ತನಿಖೆ ವರದಿಯಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಇದು ದೊಡ್ಡ ಪ್ರಕರಣ ಆಗುತ್ತೆ. ಈ ಹಿಂದೆ ಕೂಡ 2018ರಲ್ಲಿ 7 ವರ್ಷದ ಹಿಂದೆ ಇದು ರಾಷ್ಟ್ರೀಯ ಸುದ್ದಿ ಮಾಧ್ಯಮದಲ್ಲಿ ಕೂಡ ದೊಡ್ಡ ಸುದ್ದಿಯನ್ನಾಗಿತ್ತು. ಯಾಕೆ ಹಾಗಾಯಿತು? ಇದು ಕಾಂಗ್ರೆಸ್ ಡೆಮೋಕ್ರಸಿಗೆ ಒಂದು ಅತ್ಯಂತ ಕೆಟ್ಟ ಹೆಸರು, ಕೆಟ್ಟದಾದಂಥ ಒಂದು ಬ್ಲ್ಯಾಕ್ ಮಾರ್ಕ್. ಯಾಕಂದರೆ ರಾಜಕೀಯ ಒತ್ತಡಕ್ಕೆ ಮತ್ತು ಕೆಲವೊಂದು ಅಕ್ರಮ ವ್ಯವಹಾರಗಳಿಗೆ ಬಲಿಯಾದಂಥ ಈ ದಂಪತಿಗೆ ನ್ಯಾಯ ಕೊಡಿಸುವರು ಯಾರು ಎನ್ನುವಂಥ ಒಂದು ಪ್ರಕರಣ ಕೂಡ ದೊಡ್ಡದಾಗಿ ಸುದ್ದಿ ಮಾಡಿತ್ತು. ಅದೀಗ ಮತ್ತೆ ಬೆಳಕಿಗೆ ಬರುತ್ತೆ. ಯಾಕಂದರೆ UDRನಲ್ಲಿ ಕೇವಲ ಗಂಡನ ಹೆಸರನ್ನು ಸೇರಿಸಿ ಹೆಂಡತಿ ಹೆಸರನ್ನು ಯಾಕೆ ಬಿಟ್ಟರು, ಅದರ ಹಿನ್ನೆಲೆ ಏನು, ಆದರೆ ಅಲ್ಲಿ ಆಗಿದ್ದಂಥ ಪ್ರಕರಣ ನಿಜವಾಗಿಯೂ ಏನು, ಡೆತ್ ನೋಟ್ನಲ್ಲಿ ಏನಿದೆ ಎಲ್ಲವೂ ಕೂಡ ಇದೀಗ ತನಿಖೆಯಲ್ಲಿ ಮತ್ತೊಮ್ಮೆ ಸಾಬೀತಾಗಲೇಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.